Hello students, welcome to first PUC physics online class. Last class we discussed the concept of the energy. Energy is nothing but capacity to do work, that is called as energy. And there are two types of energy, one is the kinetic energy, another one is the potential energy. Kinetic energy is nothing but it is the energy possessed by the body because of the movement of the body. And the potential energy is nothing but it is the energy possessed by the body because of its position. Now, next onwards we are discussing the law of conservation of energy in case of a freely falling body. Now, first of all, what is the statement of the law of conservation of energy? You already studied in high school. Law of conservation of energy. Total mechanical energy is always conserved. That means energy is neither be created nor be destroyed, but it can be only transferred from one form to another form. ಅಂದರೆ ನಿಮಗೆ ಎನರ್ಜಿಯನ್ನು ನಿಮಗೆ ಕ್ರಿಯೇಟ್ ಕೂಡ ಮಾಡಲಿಕ್ಕಾಗುವುದಿಲ್ಲ, ಅದನ್ನು ಡಿಸ್ಟ್ರಾಯ್ ಕೂಡ ಮಾಡಲಿಕ್ಕಾಗುವುದಿಲ್ಲ, ಬಟ್ ಅದನ್ನು ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮಿಗೆ ನಮಗೆ ಚೇಂಜಸ್ ಮಾತ್ರ ಮಾಡಲಿಕ್ಕೆ ಆಗುವಂಥದ್ದು. ದಟ್ ಈಸ್ ಅ ಸ್ಟೇಟ್ಮೆಂಟ್ ಆಫ್ ದಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಸೊ ನೀವು ಎಕ್ಸಾಮಿಗೆ ಬರೆಯುವಾಗ ಹೇಗೆ ಬರೀಬೇಕಂದ್ರೆ ಸ್ಟೇಟ್ಮೆಂಟ್ ಆಫ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಈಸ್ ನಥಿಂಗ್ ಬಟ್ ದ ಟೋಟಲ್ ಮೆಕ್ಯಾನಿಕಲ್ ಎನರ್ಜಿ ಆಫ್ ಎ ಸಿಸ್ಟಮ್ ಈಸ್ ಆಲ್ವೇಸ್ ಕನ್ಸರ್ವ್ಡ್, ಆರ್ energy is neither be created nor be destroyed, but it can be only transferred from one form to another form. Now we have to illustration of this law of conservation of energy in case of a freely falling body. ನಾವು ಈಗ ಈ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿಯನ್ನು ನಾವು ಫ್ರೀಲಿ ಫಾಲಿಂಗ್ ಬಾಡಿಗೆ ನಾವು ಅದನ್ನು ಇಲಸ್ಟ್ರೇಟ್ ಮಾಡ್ತಾ ಹೋಗ್ಬೇಕು. ಹೇಗೆ ನಾವು ಇದನ್ನು ಇಲಸ್ಟ್ರೇಟ್ ಮಾಡ್ತಾ ಹೋಗ್ಬೋದು? ಲೆಟ್ ಅಸ್ ಕನ್ಸಿಡರ್ ಒನ್ ಫ್ರೀಲಿ ಫಾಲಿಂಗ್ ಬಾಡಿ. ಸೇ ದಿಸ್ ಇಸ್ ಅ ಗ್ರೌಂಡ್ and this is very important derivation, correct ಕೇಳಿಕೊಳ್ಳಿದು. So 5 mark question ಅಲ್ಲಿ ಬರ್ತದೆ ಇದು. So let us consider the body of mass m is dropped from here. ಇಲ್ಲಿ ಒಂದು ಬಾಡಿ ಉಂಟು ಈಗ, ಇದರದ್ದು ಮಾಸ್ ನಾನು m ಅಂತ ತಗೊಳ್ತೇನೆ, and this body is dropped from the height say h. ಈ height ನಾನು h ಅಂತ ತಗೊಳ್ತೇನೆ. This height is h. ನಾನು ಇಲ್ಲಿಂದ ಈಗ ಡ್ರಾಪ್ ಮಾಡ್ತೇನೆ. we are dropping an object. So we are dropping from this height, and let that height let it be h. Say this point I will call it as a. ನಾನು ಈ ಪಾಯಿಂಟ್ ಅನ್ನು a ಅಂತ ತಗೊಳ್ತೇನೆ. And whenever the body is dropped from here, it will reach us to the say point c. ಇಲ್ಲಿಗೆ ರೀಚ್ ಆಗ್ತದೆ ಇಟ್ಕೊಳ್ಳಿ ಈಗ. And ಇಲ್ಲಿಂದ ನೀವು ಡ್ರಾಪ್ ಮಾಡಿದ ಕೂಡಲೇ ಈ ಪಾಯಿಂಟಿಗೆ ಬರ್ತದೆ. So this is a point b ಅಂತ ತಗೊಳ್ತೇನೆ, and this is a point c. On the ground, this is a point B, this is a point A. ನಾವು ಇಲ್ಲಿಂದ ಈಗ ಡ್ರಾಪ್ ಮಾಡ್ತಾ ಇರೋದು ಈಗ. ಸೊ ಲೆಟ್ ಇಟ್ ಬಿ ದಿಸ್ ಹೈಟ್ ಗ್ರೌಂಡಿಂದ ಅದೆಷ್ಟು ಎತ್ತರದಲ್ಲಿ ಉಂಟು. ಸೊ ಲೆಟ್ ಇಟ್ ಬಿ ದಿಸ್ ಹೈಟ್, ಲೆಟ್ ಇಟ್ ಬಿ ಎಚ್ ಅಂತ ಕೊಳ್ತೇನೆ. ದಿಸ್ ಹೈಟ್ ಲೆಟ್ ಇಟ್ ಬಿ ಎಚ್, and this full height is cap letter h, and this height will be let it be h. This is a ground. Now whenever the body is dropped from the point A, ನಾವು ಇಲ್ಲಿಂದ ಈಗ ಬಾಡಿಯನ್ನು ಡ್ರಾಪ್ ಮಾಡ್ತಾ ಹೋಗುವಾಗ, ಈ ಪಾಯಿಂಟನ್ನು ಡ್ರಾಪ್ ಮಾಡುವಾಗ ವೆಲಾಸಿಟಿ ಅಟ್ ದ ಪಾಯಿಂಟ್ ಎ, ಸಿನ್ಸ್ ಇಟ್ ಈಸ್ ಡ್ರಾಪ್ಡ್, ವೆಲಾಸಿಟಿ ಅಟ್ ದ ಪಾಯಿಂಟ್ ಎ ದಟ್ ವಿಲ್ ಬಿ ಈಕ್ವಲ್ ಟು 0. ನೀವು ಯಾವುದೇ ಒಂದು ಆಬ್ಜೆಕ್ಟನ್ನು ಈಗ ನೀವು ಡ್ರಾಪ್ ಮಾಡ್ತಾ ಹೋದರೆ ಸ್ಟಾರ್ಟಿಂಗ್ ವೆಲಾಸಿಟಿ ವಿಲ್ ಬಿ 0. ಸೊ v ಈಕ್ವಲ್ ಟು 0 ಅಂತ ಕೊಳ್ತೇನೆ, ಆ್ಯಂಡ್ ಇಟ್ ವಿಲ್ ರೀಚಸ್ ಟು ದ ಗ್ರೌಂಡ್. ಇಲ್ಲಿಂದ ಡ್ರಾಪ್ ಮಾಡಿದಂಥ ಆಬ್ಜೆಕ್ಟ್ ಸ್ಪೀಡ್ ಅದರ ಜಾಸ್ತಿ ಆಗ್ತಾ ಹೋಗ್ತದೆ, ಇಲ್ಲಿ ಜಾಸ್ತಿ ಆಗ್ತಾ ಹೋಗ್ತದೆ, ಕೆಳಗೆ ಬರುವಾಗ ಸ್ಪೀಡ್ ತುಂಬ ಜಾಸ್ತಿ ಇರ್ತದೆ. ಸೊ ದೇರ್ಫೋರ್ ಲೆಟ್ ದ ಸ್ಪೀಡ್ ಅಟ್ ದಿಸ್ ಪಾಯಿಂಟ್, ಇಲ್ಲಿಗೆ ರೀಚ್ ಆಗುವಾಗ ಇರುವಂಥ ಸ್ಪೀಡ್ ಲೆಟ್ ಬಿ ವಿ ಈಕ್ವಲ್ ಟು ವಿ ಎಫ್ ಅಂತ ಕೊಳ್ತೇನೆ. ವಿ ಎಫ್ ಇಸ್ ವೆಲಾಸಿಟಿ ಅಟ್ ದ ಪಾಯಿಂಟ್ ಸಿ. ಆ್ಯಂಡ್ ವೆನ್ ಈಗ ಇಲ್ಲಿಂದ ನೀವು ಕೆಳಗೆ ಡ್ರಾಪ್ ಮಾಡ್ತಾ ಹೋದಾಗೆ ಇಲ್ಲಿ ಸಹ ಪಾಯಿಂಟ್ ಬಿಗೆ ರೀಚ್ ಆಗೋ ಕೂಡ ಅದಕ್ಕೆ ಒಂದು ಸ್ಪೀಡ್ ಉಂಟು. ಲೆಟ್ ಇಟ್ ಬಿ ದ್ಯಾಟ್ ಸ್ಪೀಡ್, ಲೆಟ್ ಇಟ್ ಬಿ ವಿ ಈಕ್ವಲ್ ಟು ವಿ ಎಚ್ ಅಂತ ಕೊಳ್ತೇನೆ. That means Vh is the velocity of the body at the point B, and Vf is the velocity of the body at the point C, and velocity will be 0 at the point A since it is dropped. ನಾವು ಕೈಯಿಂದ ಡ್ರಾಪ್ ಮಾಡುವಾಗ ಸ್ಟಾರ್ಟಿಂಗ್ ವೆಲಾಸಿಟಿ ವಿಲ್ ಬಿ 0. ಸೊ ಹಾಗಾಗಿ ಇದರಲ್ಲಿ ಈಗ ಒಟ್ಟು 3-4 ಟರ್ಮ್ಸ್ ಎಕ್ಸ್ಪ್ಲನೇಷನ್ ಬರ್ತದೆ. ಸೊ ಕ್ಯಾಪಿಟಲ್ H is nothing but it is the height of the body from the ground, ಆ್ಯಂಡ್ ಸ್ಮಾಲ್ ಲೆಟರ್ ಎಚ್ ಅಂದರೆ ಇಲ್ಲಿಂದ ನೀವು ಡ್ರಾಪ್ ಮಾಡ್ತಾ ಹೋದಾಗೆ ಪಾಯಿಂಟ್ ಬಿಗೆ ರೀಚ್ ಆಗುವಾಗ, ಬಾಡಿ ಪಾಯಿಂಟ್ ಬಿಗೆ ರೀಚ್ ಆಗುವಾಗ ಗ್ರೌಂಡಿಂದ ಪಾಯಿಂಟ್ ಬಿಗೆ ಇರುವಂಥ ಹೈಟ್ ಅದು. ಸೊ ದ್ಯಾಟ್ ಹೈಟ್ ಲೆಟ್ ಬಿ ಸ್ಮಾಲ್ ಲೆಟರ್ ಎಚ್. ಆ್ಯಂಡ್ ವಿ ಎಫ್ ಇಸ್ ದ ವೆಲಾಸಿಟಿ ಆಫ್ ಎ ಬಾಡಿ ವೆನ್ ಇಟ್ ರೀಚಸ್ ಟು ದ ಗ್ರೌಂಡ್. ವಿ ಎಚ್ ದಿಸ್ ವೆಲಾಸಿಟಿ ಇಸ್ ನಥಿಂಗ್ ಬಟ್ ಇಟ್ ಇಸ್ ದ ವೆಲಾಸಿಟಿ ಆಫ್ ಎ ಬಾಡಿ ಅಟ್ ದ ಪಾಯಿಂಟ್ ಬಿ. ನೌ ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟ್ರೈಡ್ ದ ಟೋಟಲ್ ಎನರ್ಜಿ.
Here we have to prove the law of conservation of energy. Law of conservation of energy case ನಾವು ಈಗ ಇದಕ್ಕೆ ಅಪ್ಲೈ ಮಾಡ್ತಾ ಹೋಗ್ಬೇಕು ಈಗ. So what is the total energy at the point A? Total energy at A, that should be equal to energy ಅಂತ ನಾವು ಹೇಳ್ತಾ ಹೋಗುವಾಗ it has a potential energy as well as a kinetic energy. So therefore total energy ಅಂತ ಬರೀತಾ ಹೋಗುವಾಗ sum of the kinetic energy and the potential energy. So therefore we can write it as potential energy ಅದು plus kinetic energy. Potential energy plus kinetic energy, that should be equal to. So we are writing the total energy at the point A. So therefore what is the potential energy at the point A? What is the potential energy? ಇಲ್ಲಿ potential energy ಗೆ ವ್ಯಾಲ್ಯೂ ಎಷ್ಟು? Potential energy ನೋಡಲಿಕ್ಕೆ ಫಾರ್ಮುಲಾ ಎಂತ mgh. ಹಾಗಾಗಿ ನೀವು ಇಲ್ಲಿ ಫಾರ್ಮುಲಾ ಬರೀತಾ ಹೋಗುವಾಗ m ಇಂಟು g ಇಂಟು h. h ಅನ್ನು ಯಾವ h ಹಾಕ್ಲಿಕ್ಕೆ? ಇಲ್ಲಿಗೆ h ಅಂತ ನಾವು ತಗೊಳ್ಳುವಾಗ ಎರಡು h ಬರ್ತದೆ. ಇದನ್ನು ಹಾಕುದಾ ಇದನ್ನು ಹಾಕುದಾ ಅಂತ ನಾವು ಇಲ್ಲಿ ನೋಡ್ತಾ ಇರೋದು. ಹಾಗಾಗಿ ನೀವು ಹೈಟ್ ಅಂತ ಬರೆಯುವಾಗ ಕ್ಯಾಪಿಟಲ್ h ಹಾಕ್ಲಿಕ್ಕೆ m ಇಂಟು g ಇಂಟು h ಪ್ಲಸ್ kinetic energy. What is the kinetic energy? Kinetic energy ಅಂತ ಬರುವಾಗ ನಿಮಗೆ ಫಾರ್ಮುಲಾ half into m into v square. But since it is dropped, velocity will be 0. Therefore kinetic energy is also 0. Therefore the total energy at the point A, that should be equal to m into g into h. So this is our first one. I will call this as equation number 1. Similarly, the total energy at the point B, that should be equal. ಇಲ್ಲಿಗೆ ನಿಮಗೆ ಟೋಟಲ್ ಎನರ್ಜಿ ಎಷ್ಟು ನೋಡ್ಬೇಕು ನಾವೀಗ. What is the total energy at the point B? So same formula. So that should be equal. I will call it as that is equal to E is equal to potential energy plus kinetic energy. Potential energy at the point B ಅದು plus kinetic energy at the point B. Kinetic energy at the point B. That should be equal. What is the potential energy at the point B? ಇಲ್ಲಿ potential energy ಎಷ್ಟು? What is the value? So formula mgh. ಹಾಗಾಗಿ ನೀವು ಹಾಕುವಾಗ m into g into h. h ಅಂತ ಹಾಕುವಾಗ ನೀವು ಈ h ಅನ್ನು ಹಾಕ್ಲಿಕ್ಕೆ. So therefore mgh plus kinetic energy formula half m square formula. ಹಾಗಾಗಿ half into m into v ಅಂತ ಹಾಕುವಾಗ ಯಾವ v ಅನ್ನು ಹಾಕ್ಲಿಕ್ಕೆ ಇಲ್ಲಿ ಇರುವಂತ v. So at the point B ಅಲ್ಲಿ ಇರುವಂತ ಸ್ಪೀಡ್ vh. So therefore vh is square. ಇಲ್ಲಿ v ಯ ಕೆಳಗಡೆ ಬರೀದೆ h ಒಟ್ಟಿಗೆ ಮಾಡಿ ಬರೀದಲ್ಲ vh square. That should be equal to E. So this is our total energy at the point, that is nothing but at the point B. So I will call this as equation number 2. Similarly, we have tried the formula for the total energy at the point C. Total energy at the point C, that is E, that should be equal to potential energy at C. Potential energy at C ಅದು plus kinetic energy at the point C. Kinetic energy at the point C. So we have tried the potential energy at this point as well as kinetic energy at this point. So therefore we can write it as ಅವಾಗ ಹೇಗೆ ಬರೀತಾ ಹೋಗ್ಬೋದು ಅಂದ್ರೆ that should be equal to E. What is the potential energy? Potential energy ಗೆ ಫಾರ್ಮುಲಾ mgh. ಬಟ್ ಅಲ್ಲಿ ಹೈಟ್ ಇಲ್ಲ, ಗ್ರೌಂಡಿಗೆ ರೀಚ್ ಆಗುವಾಗ ಅಲ್ಲಿ ಹೈಟ್ ಬರುವುದಿಲ್ಲ. ಹಾಗಾಗಿ potential energy will be 0. ಪ್ಲಸ್ ಕೈನೆಟಿಕ್ ಎನರ್ಜಿ ಹಾಫ್ ಎಮ್ ಇ ಸ್ಕ್ವೇರ್ ಫಾರ್ಮುಲಾ. ಹಾಗಾದರೆ ಎಮ್ ಇಂಟು ವಿ ಇರುವಲ್ಲಿ ಇದನ್ನು ಹಾಕಬೇಕು ವಿ ಎಫ್ ಸ್ಕ್ವೇರ್. ಹಾಗಾಗಿ ಹಾಫ್ ಇಂಟು ಎಮ್ ಇಂಟು ವಿ ಎಫ್ ಸ್ಕ್ವೇರ್. therefore we get E is equal to half into m into v f square. I will call this as equation number 3. And note down, this is also a total energy. Just observe this equation. Equation number 1 ನೋಡಿ total energy formula. Equation number 2 is not this one. This is also a total energy, and equation number 3 is also a total energy. So therefore we can compare the equation number 1 as well as 3. Now comparing 1 and 3. Just comparing equation number 1 and 3. Equation number 3. Left side both are same. This is also a total energy, this is also a total energy. So therefore we can compare. So comparing 1 and 3, we can write it as left side both are same. Therefore right side should be same. So therefore m into g into capital H, that should be equal to half into m into vf square. Here was the equation. M into g into h, that should be equal to half into m into vf square. Now illige ನೋಡ್ತಾ ಹೋಗುವಾಗ this m will get cancelled. So therefore bring this 2 here left side. 2 into g into h, that should be equal to vf square. Or vf, that should be equal to square root of 2 into g into h. So this is our final equation.
Therefore, whenever the body is dropped from a certain height, then the velocity of a body when it reaches to the ground, groundiಗೆ ರೀಚ್ ಆಗುವಾಗ ಅದಕ್ಕಿರುವಂಥ ವೆಲಾಸಿಟಿ ನೋಡಲಿಕ್ಕಿರುವಂಥ ಫಾರ್ಮುಲಾ, ದ ಫಾರ್ಮುಲಾ ಇಸ್ ಗಿವನ್ ಬೈ ಸ್ಕ್ವೇರ್ ರೂಟ್ ಆಫ್ 2 into g into h. ಈಗ ಫಾರ್ ಎಕ್ಸಾಂಪಲ್, ಈಗ ನಿಮಗೆ ಒಂದು ಎಂಟ್ರೆನ್ಸ್ ಎಕ್ಸಾಮಲ್ಲಿ ಪ್ರಾಬ್ಲಮ್ ಎಲ್ಲ ಹೇಳ್ತಾರೆ, ಎ ಬಾಡಿ ಇಸ್ ಡ್ರಾಪ್ಡ್ ಫ್ರಮ್ ಎ ಹೈಟ್ ಆಫ್ 5 ಮೀಟರ್, ವಾಟ್ ಇಸ್ ದ ವೆಲಾಸಿಟಿ ಆಫ್ ಎ ಬಾಡಿ ವೆನ್ ಇಟ್ ರೀಚಸ್ ಟು ದ ಗ್ರೌಂಡ್? ಆಗ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಹೇಗೆ ಸಾಲ್ವ್ ಮಾಡಲಿಕ್ಕೆ ಅಂದರೆ, ನೀವು ಡೈರೆಕ್ಟಾಗಿ ಈ ಇಕ್ವೇಷನ್ ಯೂಸ್ ಮಾಡಿದ್ರೆ ಆಯಿತು. ಗ್ರೌಂಡಿಗೆ ರೀಚ್ ಆಗುವಾಗ ಅದರ ವೆಲಾಸಿಟಿ ಎಷ್ಟು ಅಂತ ಕೇಳಿದ್ದು, ಹಾಗಾಗಿ ನೀವು ಫಾರ್ಮುಲಾ ವಿ ಎಫ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2gh. ದಿಸ್ ಇಸ್ ಫಾರ್ ದಿ ಫ್ರೀಲಿ ಫಾಲಿಂಗ್ ಬಾಡಿಗೆ. ಇದು ಫ್ರೀಲಿ ಫಾಲಿಂಗ್ ಬಾಡಿಯಲ್ಲಿ ಮಾತ್ರ ಇದು ಈ ಫಾರ್ಮುಲಾ ಅಪ್ಲೈ ಆಗ್ತಾ ಹೋಗೋದು. ಸೊ ಆವಾಗ ಸ್ಕ್ವೇರ್ ರೂಟ್ ಆಫ್ 2 into g into h ಅಂತ ಹಾಕಿದೆ. ನಮ್ಮ ಕೇಸಲ್ಲಿ h ಹೈಟ್ ಆಫ್ ದಿ ಬಾಡಿ 5 ಮೀಟರ್ ಅಂತ ಕೊಟ್ಟಿದ್ದಾರೆ, ಹಾಗಾಗಿ 2 into g ಅನ್ನು ನೀವು 10 ತಗೊಳ್ಳಿ. 2 into 10 20 ಆಯಿತು, 20 into 5 100 ಆಗ್ತದೆ, ಸ್ಕ್ವೇರ್ ರೂಟ್ ಆಫ್ 100. ವಿ ಗೆಟ್ ಆನ್ಸರ್ ಇಸ್ ವಿ ಎಫ್ ವಿಲ್ ಬಿ ಈಕ್ವಲ್ ಟು 10 ಮೀಟರ್ ಪರ್ ಸೆಕೆಂಡ್. ಸೊ ಆ ಥರ ನಾವು ಸಾಲ್ವ್ ಮಾಡಿಕೊಂಡು ಹೋಗೋದು. ಅದಕ್ಕೋಸ್ಕರ ಈ ಒಂದು ಫಾರ್ಮುಲಾವನ್ನು ನೆನ್ಪಿಟ್ಕೊಳ್ಬೇಕು. ಈ ಒಂದು ಫಾರ್ಮುಲಾ ಲಿಸ್ಟಲ್ಲಿ ಸಹ ಬರ್ಕೊಳ್ಬೇಕು ಈ ಫಾರ್ಮುಲಾ. ಸೊ ಫೈನಲ್ ವೆಲಾಸಿಟಿ ಆಫ್ ಎ ಬಾಡಿ ವೆನ್ ಇಟ್ ರೀಚಸ್ ಟು ದ ಗ್ರೌಂಡ್ ಫಾರ್ ಎ ಬಾಡಿ ವಿಚ್ ಇಸ್ freely falling body. This is applies for the freely falling body. The formula is given by Vf is equal to square root of 2 into g into h. Hope you understood this one. Now, similarly, we can also obtain the value of velocity at the point B. ನಮಗೀಗ ವಿ ಎಚ್ ನೋಡಬೇಕು. ಅದಕ್ಕೋಸ್ಕರ ನೀವು ಕಂಪೇರಿಂಗ್ ಇಕ್ವೇಷನ್ ನಂಬರ್ 1 and 2, ಕಂಪೇರಿಂಗ್ equation number 1 and 2, that should be equal to, when we compare the two equation number 1 ಮತ್ತೆ 2 ನೋಡ್ತಾ ಇರೋದು, ಲೆಫ್ಟ್ ಸೈಡ್ ಇಸ್ E, ಇಲ್ಲಿ equation number 2 ಅಲ್ಲಿ ಸಹ ಲೆಫ್ಟ್ ಸೈಡ್ ಇಸ್ ಸೇಮ್ E, therefore we can compare. So therefore formula we can write it as, that should be equal to m into g into capital letter H. That should be equal to, right side is given by m into g into h plus half into m into vh square. Half into m into vh square. Now, just a rearrangement this equation. m into g into h mine. Now, ಇದನ್ನು ಈ ಕಡೆ ಹಾಕ್ತೇನೆ. m into g into small letter h. That should be equal to half into m into vh square. Now, here in this equation, taking mg outside. ಇಲ್ಲಿ ಸಹ m ಉಂಟು, g ಉಂಟು, ಇಲ್ಲಿ ಸಹ mg ಉಂಟು. ಹಾಗಾಗಿ mg ಅನ್ನು ಹೊರಗೆ ತೆಗಿಬಹುದು. h minus h. That should be equal to half into m into vh square. We can write it as like this. So here m get cancel again. ಇಲ್ಲಿ m ಉಂಟು, ಇಲ್ಲಿದು m ಉಂಟು, ಹಾಗಾಗಿ ಅದು ಕ್ಯಾನ್ಸಲ್ ಆಗಿ ಹೋಗ್ತದೆ. ಸೊ therefore ಇದನ್ನು ಸಾಲ್ವ್ ಮಾಡಿಕೊಂಡು ಹೊರಟ್ರೆ ಆವಾಗ g into h minus h, that should be equal to vh square divided by 2. ಈ 2 ಅನ್ನು ಇಲ್ಲಿಗೆ ತಾನೆ, ಆವಾಗ 2g into h minus h, that should be equal to vh square. ಸೊ therefore vh ಇದ್ದು ಫಾರ್ಮುಲಾ ನಿಮಗೆ ಬೇಕು ಅಂತಾರೆ ಎಂತ ಮಾಡಬೇಕು, ಇಲ್ಲಿ ಸ್ಕ್ವೇರ್ ಇರೋದು, ನಮಗೆ vh ಬೇಕು ಅಂತಾರೆ ರೂಟ್ ತೆಗಿಬೇಕು. ಹಾಗಾಗಿ ಸ್ಕ್ವೇರ್ ರೂಟ್ ಆಫ್ 2g into h minus h. This is a formula for calculating the velocity of a body. So therefore ಒಂದು ಬಾಡಿಯ ವೆಲಾಸಿಟಿ ನೋಡಬೇಕು ಅಂತಾರೆ ಎಲ್ಲಿ, ಅಟ್ ದ ಪಾಯಿಂಟ್ ಬಿ ಅಲ್ಲಿ. ಒಂದು ಫ್ರೀಲಿ ಫಾಲಿಂಗ್ ಬಾಡಿಯದ್ದು ಕೆಳಗೆ ಬರ್ತಾ ಇರುವಾಗ ಇಲ್ಲೆಲ್ಲಿ ಮಿಡ್ಲಲ್ಲಿ ನಿಮಗೆ ಸ್ಪೀಡ್ ಎಷ್ಟು ನೋಡಬೇಕು ಅಂತಾರೆ ಫಾರ್ಮುಲಾ, ದ ಫಾರ್ಮುಲಾ ಇಸ್ ಗಿವನ್ ಬೈ ವಿ ಎಚ್, ದಟ್ ಶುಡ್ ಬಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2g into h minus h, ವೇರ್ ಕ್ಯಾಪಿಟಲ್ ಎಚ್ ಅಂದರೆ ಇಟ್ ಈಸ್ ಎಲ್ಲಿಂದ ನಾವು ಡ್ರಾಪ್ ಮಾಡಿದ್ದು, ಗ್ರೌಂಡಿಂದ ಎಷ್ಟು ಎತ್ತರದಿಂದ ಡ್ರಾಪ್ ಮಾಡಿದ್ದು ಆ ಹೈಟ್ ಅದು ಎಚ್ ಅಂದರೆ. ಮತ್ತೊಂದು ಸ್ಮಾಲ್ ಲೆಟರ್ ಎಚ್ ಅಂದರೆ ಪಾಯಿಂಟ್ ಬಿಗೆ ಬಂದಾಗ ಆಗ ಗ್ರೌಂಡಿಂದ ಅದು ಎಷ್ಟು ಎತ್ತರದಲ್ಲಿ ಉಂಟು ಅಲ್ಲಿ ಇರುವಂಥ ಹೈಟ್, ಅದು ನಾವು ಸ್ಮಾಲ್ ಲೆಟರ್ ಎಚ್ ಅಂತ ತಗೊಂಡಿದ್ವಿ. ಸೊ therefore by using the concept of the law of conservation of energy, we can obtain the velocity formula. ನಮಗೆ ಎರಡು ವೆಲಾಸಿಟಿದು ಫಾರ್ಮುಲಾ ಬಂತು ಈಗ. ಸೊ ಒಂದು ಫಾರ್ಮುಲಾ ಇದು ನೆನ್ಪಿಟ್ಕೊಳ್ಬೇಕು, ಸೆಕೆಂಡ್ ಒನ್ ಫಾರ್ಮುಲಾ ಇಸ್ ವಿ ಎಚ್, ದಟ್ ಶುಡ್ ಬಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2g into h minus h. ಸೊ ಹಾಗಾಗಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಸ್ಟೇಟ್ಸ್ ದ್ಯಾಟ್ ಎನರ್ಜಿ ಇಸ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್, ಬಟ್ ಇಟ್ ಕ್ಯಾನ್ ಬಿ ಓನ್ಲಿ ಟ್ರಾನ್ಸ್ಫರ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ಜಸ್ಟ್ ಒಮ್ಮೆ ನೀವು ಅಬ್ಸರ್ವ್ ಮಾಡಿಕೊಳ್ಳಿ, ಇಲ್ಲಿ ನಿಮಗೆ ಎನರ್ಜಿ ಇದ್ದದ್ದು ಜಸ್ಟ್ ಪೊಟೆನ್ಷಿಯಲ್ ಎನರ್ಜಿ ಮಾತ್ರ. ಅದೇ ಎನರ್ಜಿ ನಿಮಗೆ ಗ್ರೌಂಡಿಗೆ ಬರುವಾಗ ಎಂತಾಗಿದೆ ಅಂದರೆ ಅದು ಪ್ಯೂರ್ಲಿ ಕಂಪ್ಲೀಟ್ಲಿ ಕನ್ವರ್ಟೆಡ್ ಇಂಟು ಕೈನೆಟಿಕ್ ಎನರ್ಜಿ. ಅಂದರೆ ಒಂದು ಫಾರ್ಮಲ್ಲಿರುವಂಥ ಒಂದು ಎನರ್ಜಿ ಈ ಪಾಯಿಂಟಲ್ಲಿ ಪ್ಯೂರ್ಲಿ ಅದು ಪೊಟೆನ್ಷಿಯಲ್ ಎನರ್ಜಿ ಆಗಿತ್ತು, ಇಲ್ಲಿಗೆ ಗ್ರೌಂಡಿಗೆ ರೀಚ್ ಆಗುವಾಗ ಅದು ಫುಲ್ ಕಂಪ್ಲೀಟ್ ಆಗಿ ಎಂತಾಗಿದೆ ಅಂದರೆ ಕೈನೆಟಿಕ್ ಎನರ್ಜಿಯಾಗಿ ಕನ್ವರ್ಟ್ ಆಗ್ತಾ ಹೋಗಿದೆ. ಬಟ್ ಈ ಪಾಯಿಂಟ್ ಬಿ ಅಲ್ಲಿ ಪಾರ್ಟ್ ಆಫ್ ದಿ ಕೈನೆಟಿಕ್ ಎನರ್ಜಿ ಇಸ್ ಆಲ್ಸೋ ದೇರ್, ಪಾರ್ಟ್ ಆಫ್ ದಿ ಪೊಟೆನ್ಷಿಯಲ್ ಎನರ್ಜಿ ಇಸ್ ಆಲ್ಸೋ ದೇರ್. ಅಲ್ಲಿ ಎರಡೂ ಕೂಡ ಉಂಟು, ಕೈನೆಟಿಕ್ ಎನರ್ಜಿ ಕೂಡ ಉಂಟು, ಪೊಟೆನ್ಷಿಯಲ್ ಎನರ್ಜಿ ಕೂಡ ಉಂಟು ಪಾಯಿಂಟ್ ಬಿ ಅಲ್ಲಿ.
ಬಟ್ ಪಾಯಿಂಟ್ ಎ ಅಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಮಾತ್ರ ಬರುವಂಥದ್ದು, ಅಲ್ಲಿ ಕೈನೆಟಿಕ್ ಎನರ್ಜಿ ಬರುವುದಿಲ್ಲ. ಸೊ ದಿಸ್ ಈಸ್ ಇನ್ ಕೇಸ್ ಆಫ್ ಎ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಇನ್ ಎ ಫ್ರೀಲಿ ಫಾಲಿಂಗ್ ಬಾಡಿ. ಆ್ಯಂಡ್ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದು ಎಕ್ಸಾಮಿಗೆ ಬಂದೇ ಬರ್ತದೆ. ಕ್ವಶನ್ ಈ ರೀತಿ ಕೇಳ್ತಾರೆ, ಹೇಗಂದರೆ ಸ್ಟೇಟ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಆ್ಯಂಡ್ ಇಲಸ್ಟ್ರೇಟ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಇನ್ ಕೇಸ್ ಆಫ್ ಎ ಫ್ರೀಲಿ ಫಾಲಿಂಗ್ ಬಾಡಿ. 5 ಮಾರ್ಕ್ ಕ್ವಶನಲ್ಲಿ ಕೇಳ್ತಾರೆ. ನೀವು ಸ್ಟೇಟ್ಮೆಂಟ್ ಬರಿಬೇಕು ಫಸ್ಟಿಗೆ, ಸ್ಟೇಟ್ಮೆಂಟಿಗೆ 1 ಮಾರ್ಕ್ ಮತ್ತು ಇಷ್ಟು ಡಿರೈವೇಷನ್ ಮಾಡಿದ್ದಕ್ಕೆ 4 ಮಾರ್ಕ್, ಟೋಟಲ್ ಆಗಿ 5 ಮಾರ್ಕ್. ಸೊ ದಿಸ್ ಈಸ್ illustration of a law of conservation of energy in case of a freely falling body. Now same this illustration of law of conservation of energy ನಾವು ಇನ್ನೊಂದು ಕೇಸಲ್ಲಿ ಕೂಡ ಪ್ರೂವ್ ಮಾಡಬೇಕು. Now next derivation, now next derivation is the illustration of a law of conservation of energy in case of a bob suspended by a string which completes the semicircular trajectory. In vertical plane. Now next derivation is the illustration of the law of conservation of energy in case of a metallic bob which is suspended by a string which completes the semicircular trajectory in a vertical plane. Same law of conservation of energy ಕಾನ್ಸೆಪ್ಟ್ ಅನ್ನೇ ಯೂಸ್ ಮಾಡಿಕೊಂಡು ನಾವೀಗ ಇದನ್ನು ಪ್ರೂವ್ ಮಾಡ್ತಾ ಹೋಗ್ಲಿಕ್ಕೆ. ಈಗ ಮೆಟಾಲಿಕ್ ಬಾಬ್, ಒಂದು ಸ್ಟ್ರಿಂಗಿನ ತುದಿಗೆ ಮೆಟಾಲಿಕ್ ಬಾಬನ್ನು ಕಟ್ಟಿ ತಿರುಗಿಸ್ಲಿಕ್ಕೆ. So which completes the semicircular trajectory in a vertical plane. That means it will be like this. Say circular path alli hogbekadu. Say this is a one string. This is a string and metallic bob is attached here. Illi metallic bob illi untu iga. This metallic bob is attached to a end of a string. ಸೊ ಈ ಸ್ಟ್ರಿಂಗ್ ಇದು ಲೆಂತ್ ನಾನು ಎಲ್ ಅಂತ ತಗೊಳ್ತೇನೆ. ಲೆಟ್ ಎಲ್ ಬಿ ದಿ ಲೆಂತ್ ಆಫ್ ಎ ಸ್ಟ್ರಿಂಗ್. ಸೇ ದಿಸ್ ಈಸ್ ಅ ಪಾಯಿಂಟ್ ಎ, ಇದು ಪಾಯಿಂಟ್ ಎ ಅಂತ ತಗೊಳ್ತೇನೆ. ಸೊ ಇದು ಸರ್ಕ್ಯುಲರ್ ಪಾತಲ್ಲಿ ಹೋಗಬೇಕು. ನೀವು ಸ್ಟ್ರಿಂಗಿನ ತುದಿಗೆ ಒಂದು ಕಲ್ಲು ಗಟ್ಟಿ ತಿರುಗಿಸ್ತಾ ಹೋದರೆ ಹೀಗೆ ತಿರುಗಿಸ್ತಾ ಹೋಗೋದಲ್ವ. ಸೊ ಹಾಗಾಗಿ ಅದೇ ಥರ ಇದು ತಿರುಗಿಸ್ತಾ ಹೋಗಬೇಕು. ಸೊ ವೆನ್ ಇಟ್ ಇಸ್ ಟು ದ ಟಾಪ್ ಮೋಸ್ಟ್ ಪಾಯಿಂಟ್ ಸಿ, ಇಲ್ಲಿಗೆ ಬರುವಾಗ ದ ಸ್ಟ್ರಿಂಗ್ ಶುಡ್ ಬಿಕಮ್ಸ್ ಸ್ಲ್ಯಾಕ್, ಅದು ಸ್ಲ್ಯಾಕ್ ಆಗಬೇಕು. ಈ ಪಾಯಿಂಟಿಗೆ ಟಾಪ್ ಮೋಸ್ಟ್ ಪಾಯಿಂಟಿಗೆ ಬರುವಾಗ, ಸೇ ಅಟ್ ದ ಪಾಯಿಂಟ್ ಸಿ ಅಂತ ಹೇಳ್ತೇನೆ. ದಿಸ್ ಈಸ್ ಅ ಪಾಯಿಂಟ್ ಸಿ. ವೆನ್ ಇಟ್ ರೀಚಸ್ ಟು ದ ಪಾಯಿಂಟ್ ಸಿ, ದ ಸ್ಟ್ರಿಂಗ್ ಶುಡ್ ಬಿಕಮ್ ಸ್ಲ್ಯಾಕ್. ಸ್ಲ್ಯಾಕ್ ಅಂದರೆ ನಿಮಗೆ ಸ್ಟ್ರಿಂಗ್ ಹೀಗೆ ನಿಂತ, ನೀವು ಸ್ಟ್ರಿಂಗಿನ ತುದಿಗೆ ಮೆಟಾಲಿಕ್ ಬಾಬ್ ಅಟ್ಯಾಚ್ ಮಾಡಿಟ್ರೆ ಆ ಸ್ಟ್ರಿಂಗ್ ಸರಿಯಾಗಿ ಟೈಟಾಗಿ ನಿಲ್ತದೆ, ಅದು ಹೀಗೆ ನಿಲ್ತದೆ. ಬಟ್ ಇದನ್ನು ತಿರುಗಿಸ್ತಾ ಇಲ್ಲಿಗೆ ಬರುವಾಗ ಎಂತಾಗಬೇಕಂದ್ರೆ ಸ್ಟ್ರಿಂಗ್ ಶುಡ್ ಬಿಕಮ್ ಸ್ಲ್ಯಾಕ್ ಆಗೋದಂದ್ರೆ ವಾಟ್ ಎವರ್ ದ ಟೆನ್ಷನ್ ಇನ್ ದ ಸ್ಟ್ರಿಂಗ್ ದಟ್ ವಿಲ್ ಬಿ ಆಲ್ಮೋಸ್ಟ್ ಈಕ್ವಲ್ ಟು 0. ಆಗ ಸ್ವಲ್ಪ ಲೂಸ್ ಆಗಿರ್ತದೆ ಸ್ಟ್ರಿಂಗ್, ಹಾಗಿರ್ಬೇಕು. ಅದು ಸ್ಲ್ಯಾಕ್ ಆಗುವ ಹಾಗೆ ನೀವು ಇಲ್ಲಿ ಸ್ಪೀಡ್ ಓಡಬೇಕು. ಲೆಟ್ ಇಟ್ ಬಿ, ನೀವು ಇಲ್ಲಿಂದ ಈಗ ಪುಷ್ ಮಾಡ್ತೀರಿ, ಈಗ ಇಲ್ಲಿಂದ ನೀವು ದೂಡ್ತೀರಿ, ಆಗ ಇದು ತಿರುಗ್ತದೆ ಅದು. ಸೊ ಲೆಟ್ ದ ಹೊರಿಜಾಂಟಲ್ ವೆಲಾಸಿಟಿ ಇಸ್ ಗಿವನ್ ಅಟ್ ದ ಪಾಯಿಂಟ್ ಎ. That horizontal velocity let it be v0 ಅಂತ ಹೇಳ್ತೇನೆ. v0 is the velocity of the horizontal velocity which is given at the point A. ಮತ್ತೆ ಅದು ಇಲ್ಲಿಗೆ ರೀಚ್ ಆಗ್ತದೆ. ಸೊ ದಿಸ್ ಇಸ್ ಅ ಪಾಯಿಂಟ್ ಬಿ ಅಂತ ಹೇಳ್ತೇನೆ. ಮತ್ತೆ ಇದು ಇಲ್ಲಿಗೆ ರೀಚ್ ಆಗ್ತದೆ. ಲೆಟ್ ವಿ ಈಕ್ವಲ್ ಟು, ಈಗ ಸ್ಟ್ರಿಂಗ್ ತಿರುಗ್ತಾ ಉಂಟು, ಇದು ಸ್ಟ್ರಿಂಗ್ ಹೀಗೆ ಮೆಟಾಲಿಕ್ ಬಾಬ್ ತಿರುಗ್ತಾ ಉಂಟು, ಈಗ ಹೀಗೆ ರೀಚ್ ಆಗ್ತದೆ. ನೀವು ತಿರುಗಿಸಿ ಮತ್ತೆ ಅದು ಇಲ್ಲಿಗೆ ಹೋಗ್ತದೆ, ಇಲ್ಲಿಗೆ ಬರ್ತದೆ. ಇಲ್ಲಿಗೆ ಬರುವಾಗ ಎಂತಾಗಿರ್ಬೇಕಂದ್ರೆ ಸ್ಟ್ರಿಂಗ್ ಶುಡ್ ಬಿಕಮ್ ಸ್ಲ್ಯಾಕ್ ಆಗಬೇಕು. ಸ್ಲ್ಯಾಕ್ ಆಗೋದಂದ್ರೆ ಮೀನಿಂಗ್ ಎಂತ ಅಂದರೆ, ಅಲ್ಲಿ ನಿಮಗೆ ಈ ಪಾಯಿಂಟಿಗೆ ಬರುವಾಗ ಅದರ ವೆಲಾಸಿಟಿ ಆಲ್ಮೋಸ್ಟ್ ಮಿನಿಮಮ್ ಇರಬೇಕು. ಫುಲ್ 0 ಆಗೋದಲ್ಲ, ಮಿನಿಮಮ್ ಇರಬೇಕು. ಸೊ ದ್ಯಾರ್ಫೋರ್ ಲೆಟ್ ದ್ಯಾಟ್ ವೆಲಾಸಿಟಿ ಅಟ್ ದ ಪಾಯಿಂಟ್ ಸಿ ಲೆಟ್ ವಿ ಈಕ್ವಲ್ ಟು ವಿ ಸಿ ಅಂತ ಹೇಳ್ತೇನೆ. ಆ್ಯಂಡ್ ಈ ಪಾಯಿಂಟಲ್ಲಿ ಇರುವಾಗ ಸ್ಪೀಡ್ ವಿ ಈಕ್ವಲ್ ಟು ವಿ ಬಿ ಅಂತ ಹೇಳ್ತೇನೆ. ಸ್ಟ್ರಿಂಗ್ ಹೀಗೆ ತಿರುಗ್ತಾ ಹೋಗುದು, ಸ್ಟ್ರಿಂಗ್ ತುದಿಗೆ ಮೆಟಾಲಿಕ್ ಬಾಬ್ ಕಟ್ಟಿದರೆ ಅದು ಹೀಗೆ ತಿರುಗ್ತಾ ಹೋಗ್ತದೆ. ಇಲ್ಲಿಗೆ ರೀಚ್ ಆಗುವಾಗ ಇರುವಂಥ ವೆಲಾಸಿಟಿ ವಿ ಬಿ ತಗೊಳ್ತೇನೆ. ಅದು ಮೇಲೆ ಹೋಗೋದಾಗೋದು, ಮೇಲೆ ಹೋಗುವ ಕಾರಣ ಸ್ಪೀಡ್ ಕಡಿಮೆ ಆಗ್ತಾ ಹೋಗೋದು, ಅದು ಹೀಗೆ ತಿರುಗ್ತಾ ಹೋದಾಗೆ. ಸೊ ನೀವು
ಸ್ಪೀಡ್ ಕೊಡಬೇಕು, ಇಲ್ಲಿಂದ ಪುಷ್ ಮಾಡಿ ಇದು ಹೀಗೆ ಕೊಡಬೇಕು, ಕೊಡುವಾಗ ಇಲ್ಲಿಗೆ ರೀಚ್ ಆಗುವಾಗ ಅದರ ವೆಲಾಸಿಟಿ ಮಿನಿಮಮ್ ಇರಬೇಕು, ಆಗ ಸ್ಟ್ರಿಂಗ್ ಸ್ಲ್ಯಾಕ್ ಆಗ್ತದೆ. ಆಗ ಸೊ ಟೆನ್ಷನ್ ಇನ್ ದ ಸ್ಟ್ರಿಂಗ್ ಇನ್ ದಟ್ ಕೇಸ್ ಆಲ್ಮೋಸ್ಟ್ ವಿಲ್ ಬಿಕಮ್ಸ್ ಈಕ್ವಲ್ ಟು 0 ಅಂತ ತಗೊಳ್ಳಿಕ್ಕೆ ವೆನ್ ಇಟ್ ರೀಚಸ್ ಟು ದ ಪಾಯಿಂಟ್ ಸಿ. ಸೊ ಹಾಗಾಗಿ ವೆಲಾಸಿಟಿ ಅಟ್ ದ ಪಾಯಿಂಟ್ ಎ ನಾವು ವಿ ನಾಟ್ ತಗೊಂಡದ್ದು, ವೆಲಾಸಿಟಿ ಅಟ್ ದ ಪಾಯಿಂಟ್ ಬಿ ವಿ ಬಿ ಅಂತ ತಗೊಂಡದ್ದು, ವೆಲಾಸಿಟಿ ಅಟ್ ದ ಪಾಯಿಂಟ್ ಸಿ ವಿ ಸಿ ಅಂತ ತಗೊಂಡದ್ದು. ಸೊ ಅಟ್ ದ ಪಾಯಿಂಟ್ ಎ ನಾವೀಗ ಇದನ್ನೆಲ್ಲ ಪಾಯಿಂಟರ್ಗಳನ್ನು ಈಗ ಬರೀತಾ ಹೋಗ್ಬೇಕು. ಈಗ ಪ್ರತಿಯೊಂದು ಪಾಯಿಂಟ್ ಅನ್ನು ಸಹ ನಾವು ಈಗ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗಬೇಕು. ಜಸ್ಟ್ ನೋಡಿಕೊಳ್ಳಿ ಕ್ಲಿಯರ್ ಆಗಿ, ಒಟ್ಟಿಗೆ ನೀವು ಸಹ ಬರಿತಾ ಹೋಗಬೇಕು ಡಿರೈವೇಷನ್ ಮಾಡ್ತಾ ಹೋಗುವಾಗ. ಸೊ ಪ್ರತಿಯೊಂದು ಟರ್ಮ್ಸ್ ಎಕ್ಸ್ಪ್ಲನೇಷನ್ ನಾವೀಗ ಹೇಳ್ತಾ ಹೋಗುತ್ತಾರೆ. ವಿ ನಾಟ್, ಫಸ್ಟ್ ಟರ್ಮ್ಸ್ ಎಕ್ಸ್ಪ್ಲನೇಷನ್ ಈಸ್ ವಿ ನಾಟ್. ವಿ ನಾಟ್ ಈಸ್ ಅ ವೆಲಾಸಿಟಿ at the point A, velocity of the bob at the point A. So this is a velocity of the metallic bob at the point A. And next VB andre enta, it is the velocity of the metallic bob at the point B. And what about VC andre, it is the velocity of the metallic bob at the point C. So we have the 3 velocity. One is starting ಇಲ್ಲಿ horizontal velocity ಕೊಡಲಿಕ್ಕೆ ನಾವು ಇಲ್ಲಿ ಕೊಡಬೇಕಾದ ನಾವು. ಸೊ ಆಗ ಅದು ತಿರುಗ್ತಾ ಹೋಗ್ತದೆ, ತಿರುಗಿ ಇಲ್ಲಿಗೆ ರೀಚ್ ಆಗುವಾಗ velocity should be minimum so that the string will becomes slack. Now when the bob is at the point A, ನೀವು ಇಲ್ಲಿಗೆ ಈ ಪಾಯಿಂಟಲ್ಲಿ ನೋಡುವಾಗ ಅಲ್ಲಿ ಆ ಪಾಯಿಂಟಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಹೋಗುವಾಗ the metallic bob is under the action of 2 forces. There are 2 forces acting at the point A. At A ಅಲ್ಲಿ metallic bob is under the action of 2 forces. ಯಾವೆಲ್ಲ 2 forces ಆಕ್ಟ್ ಆಗ್ತಾ ಇರ್ತದೆ? ಫಸ್ಟ್ ಒಂದು ಎಂತ ಅಂದರೆ, ನೀವು ಮೆಟಾಲಿಕ್ ಬಾಬ್ ಹೀಗಿಟ್ಟರೆ ಒಂದು ಅದರದ್ದು ವೆಯ್ಟ್ ಆಫ್ ದಿ ಬಾಡಿ ವಿಚ್ ಈಸ್ ಆಲ್ವೇಸ್ ಆಕ್ಟಿಂಗ್ ಡೌನ್ವರ್ಡ್. ವೆಯ್ಟ್ ಈಸ್ ಎ ಫೋರ್ಸ್, ಸೊ ವೆಯ್ಟ್ ಈಸ್ ಆಕ್ಟಿಂಗ್ ಡೌನ್ವರ್ಡ್. ವೆಯ್ಟಿಗೆ ನೋಡಲಿಕ್ಕೆ ಫಾರ್ಮುಲಾ mg, ನಿಮ್ಮ ವೆಯ್ಟ್ ನೋಡಲಿಕ್ಕೆ ಫಾರ್ಮುಲಾ mg, m into g, mass into acceleration. So weight is which is acting downward. So ಹಾಗಾಗಿ ಫಸ್ಟ್ at the point A metallic bob is under the action of 2 forces. One is the weight of the bob, weight of the metallic bob. ಒಂದದು. ಇನ್ನೊಂದು ಯಾವುದಂದ್ರೆ that is nothing but tension in the string. Tension in the string. ಟೆನ್ಷನ್ ಅಂದರೆ ಅದು ಕೂಡ ಒಂದು ಫೋರ್ಸ್ ಅದು. ಸೊ ದ್ಯಾಟ್ ಟೆನ್ಷನ್ ಈಸ್ ಇನ್, ಈಗ ಸ್ಟ್ರಿಂಗ್ ಹೀಗಿರುವಾಗ ನೀವು ಸ್ಟ್ರಿಂಗ್ ಬಾಬ್ ಹೀಗುಂಟು, ಅದರ ವೆಯ್ಟ್ ಡೌನ್ವರ್ಡ್, ಆವಾಗ ನಿಮಗೆ ಸ್ಟ್ರಿಂಗ್ ಅದು ಎಳ್ದಿರ್ತದೆ, ಅದು ಕರೆಕ್ಟಾಗಿ ಲೂಸ್ ಆಗಿರೋದಿಲ್ಲ, ಸ್ಟ್ರಿಂಗ್ ಎಳ್ದಾಗಿರ್ತದೆ ಅದು. ಸೊ ಹಾಗಾಗಿ ಅಲ್ಲಿ ಟೆನ್ಷನ್ ಯಾವ ಸೈಡಿಗೆ ಇರ್ತದೆ? ದ್ಯಾಟ್ ಟೆನ್ಷನ್ ಈಸ್ ಇನ್ ಅಪ್ವರ್ಡ್ ಡೈರೆಕ್ಷನ್. ದಿಸ್ ಈಸ್ ದ ಟೆನ್ಷನ್ ಅಟ್ ದ ಪಾಯಿಂಟ್ ಎ. ಸೊ ನಾನು ಅದನ್ನು ಟಿ ಅಂತ ಕೊಳ್ತೇನೆ. ಟೆನ್ಷನ್ ಈಸ್ ಇನ್ ಅಪ್ವರ್ಡ್ ಡೈರೆಕ್ಷನ್, ವೆಯ್ಟ್ ವಿಲ್ ಬಿ ಡೌನ್ವರ್ಡ್ ಡೈರೆಕ್ಷನ್. ಇದು ಒಂದು ಕೇಸ್. ಸೊ therefore ಇಲ್ಲಿಗ there are 2 forces, one is the weight and another one is the tension. TA is the tension at the point A and these two are in the opposite direction. So therefore at the point A ಅಲ್ಲಿ ನಾವು ನೋಡ್ತಾ ಹೋಗಿದ್ದಾರೆ, ಒಂದು ನಮಗೆ ಎಂತ ಬರಿಬೋದಂದ್ರೆ TA minus m into g. ನಾನು ಮೈನಸ್ ಯಾಕೆ ಬರೆದ ಅಂದರೆ ದಿಸ್ ಟು ಆರ್ ಇನ್ opposite direction. ಅದು ಇದು ಕೂಡ ಒಂದು ಫೋರ್ಸೆ, ಟೆನ್ಷನ್ ಕೂಡ ಒಂದು ಫೋರ್ಸೆ, ವೆಯ್ಟ್ ಕೂಡ ಒಂದು ಫೋರ್ಸೆ, ಹಾಗಾಗಿ ಅದೆರಡು ಕೂಡ opposite ಡೈರೆಕ್ಷನ್. ಅದಕ್ಕೋಸ್ಕರ ನಾನು ಟಿ ಎ ಮೈನಸ್ mg ಅಂತ ಬರೆದದ್ದು. ಎಲ್ಲಿಯಾದರೂ ಒಂದೇ ಡೈರೆಕ್ಷನ್ ಬರ್ತಿದ್ರೆ ಪ್ಲಸ್ ಅಂತ ಬರೀಬೇಕು, ಬಟ್ ಇಲ್ಲಿಗೆ opposite ಉಂಟು, ಅದಕ್ಕೋಸ್ಕರ ಮೈನಸ್ ಅಂತ ಬರೆದದ್ದು. ಸೊ ಟಿ ಎ ಮೈನಸ್ mg, that will provide the necessary centripetal force because it is rotating. ರೊಟೇಷನ್ ಮೋಷನಲ್ಲಿ ಬರುವಂಥ ಫೋರ್ಸ್ ಅದು ಯಾವುದು? ಸೆಂಟ್ರಿಪಿಟಲ್ ಫೋರ್ಸ್. ಸೆಂಟ್ರಿಪಿಟಲ್ ಫೋರ್ಸಿಗೆ ನಮ್ಮ ಹತ್ರ ಫಾರ್ಮುಲಾ ಗೊತ್ತಿರ್ಬೋದು. ಸೆಂಟ್ರಿಪಿಟಲ್ ಫೋರ್ಸ್ ಇಸ್ ಅ ಫೋರ್ಸ್ whenever the body is moving in a circular path, the force which is always directed towards the center of a circular path. So that force we call it as a centripetal force. ಹಾಗಾಗಿ ಇದು ಈಗ ಸರ್ಕ್ಯುಲರ್ ಪಾತಲ್ಲಿ ಹೋಗ್ತಾ ಇರೋದು, ಹಾಗಾಗಿ ಸರ್ಕ್ಯುಲರ್ ಪಾತಲ್ಲಿ ಹೋಗುವ ಕಾರಣ ಸೆಂಟ್ರಿಪಿಟಲ್ ಫೋರ್ಸಿಗೆ ಫಾರ್ಮುಲಾ ಎಂತ? ವಾಟ್ ಇಸ್ ದ ಫಾರ್ಮುಲಾ ಫಾರ್ ದಿ ಸೆಂಟ್ರಿಪಿಟಲ್ ಫೋರ್ಸ್? mv²/r. ನಿಮಗೆ ಲಾಸ್ ಆಫ್ ಮೋಷನ್ ಚಾಪ್ಟರ್ ಆಗಿರ್ಬೋದು. ಸೊ ಹಾಗಾಗಿ mv²/r ಅಂತ ಹಾಕಬೇಕು. m is nothing but it is a mass of the bomb. ಹಾಗಾಗಿ m into v². mv²/r ನಾವೀಗ ಅಟ್ ದ ಪಾಯಿಂಟ್ ಎ ಅಲ್ಲಿ ಬರೀತಾ ಇರೋದು, ಹಾಗಾಗಿ ಎ ಅಲ್ಲಿರುವಂಥ ಸ್ಪೀಡ್ ಯಾವುದದು? v0. ಹಾಗಾಗಿ m into v0²/r. r ಅಂದರೆ ಎಂತ? ಆ್ಯಕ್ಚುಲಿ ನೀವು ಅಲ್ಲಿ r ಅಂತ ಹೇಳ್ತಾ ಹೋಗುವಾಗ ರೇಡಿಯಸ್ ಅಂತ ಹೇಳ್ತೇವೆ, ಇಲ್ಲಿ ಆ್ಯಕ್ಚುಲಿ ರೇಡಿಯಸ್ ಇಸ್ ನಥಿಂಗ್ ಬಟ್ ಲೆಂತ್ ಆಫ್ ದಿ ಸ್ಟ್ರಿಂಗ್. ಹಾಗಾಗಿ m into v0²/l.
ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕಾನ್ಸೆಪ್ಟ್. ನಾವೀಗ ಅಟ್ ದ ಪಾಯಿಂಟ್ ಎ ಅಲ್ಲಿ ಬರೀತಾ ಇರೋದು. ಸೊ ಎ ಅಲ್ಲಿ ಬರೆಯುವಾಗ ಇದೆರಡು ಉಲ್ಟಾ ಇರುವ ಕಾರಣ ನಾವು ಹೀಗೆ ಬರೆದದ್ದು ಟಿ ಎ ಮೈನಸ್ ಎಮ್ ಜಿ. ದ್ಯಾಟ್ ವಿಲ್ ಪ್ರೊವೈಡ್ಸ್ ದಿ ನೆಸೆಸರಿ ಸೆಂಟ್ರಿಪಿಟಲ್ ಫೋರ್ಸ್. ಯಾಕಂದರೆ ಸರ್ಕ್ಯುಲರ್ ಪಾತಲ್ಲಿ ಹೋಗುವಾಗ ನಿಮಗೆ ಸೆಂಟ್ರಿಪಿಟಲ್ ಫೋರ್ಸ್ನ ಕಾನ್ಸೆಪ್ಟ್ ಬರೋದು, ಇದು ಕೂಡ ಫೋರ್ಸೇ, ಹಾಗಾಗಿ ಅದಕ್ಕೆ ಈಕ್ವಲೆಂಟ್ ಆಗಿ ಇದಿರ್ತದೆ. ಸೊ ಟಿ ಎ ಮೈನಸ್ ಎಮ್ ಜಿ ದ್ಯಾಟ್ ಶುಡ್ ಬಿ ಈಕ್ವಲ್ ಟು ಎಮ್ ಇಂಟು ವಿ ನಾಟ್ ಸ್ಕ್ವೇರ್ ಬೈ ಎಲ್. ಇದು ಒಂದು ಪಾಯಿಂಟ್. ನಾವೀಗ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿಯನ್ನು ಹೇಳ್ತಾ ಹೋಗ್ಲಿಕ್ಕೆ, ಹಾಗಾಗಿ ಎನರ್ಜಿ ಕಾನ್ಸೆಪ್ಟ್ ತರಬೇಕು ನಾವೀಗ. ಸೊ ಆಲ್ಸೋ ಅಟ್ ದ ಪಾಯಿಂಟ್ ಎ ಟೋಟಲ್ ಎನರ್ಜಿ ಬರಿಬೇಕು ಈಗ. ದ್ಯಾಟ್ ಶುಡ್ ಬಿ ಈಕ್ವಲ್ ಟು, ಸೊ ಇಟ್ ಈಸ್ ನಥಿಂಗ್ ಬಟ್ ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ. ಇಟ್ ಇಸ್ ಅ ಸಮ್ ಆಫ್ ದಿ ಕೈನೆಟಿಕ್ ಎನರ್ಜಿ ಆ್ಯಂಡ್ ದ ಪೊಟೆನ್ಷಿಯಲ್ ಎನರ್ಜಿ. ನಾನು ಬರೆಯುವಾಗ ಕೆ ಡಾಟ್ ಇ ಅಂತ ಬರ್ದೇನೆ, ಕೈನೆಟಿಕ್ ಎನರ್ಜಿ ಅಂತ ಬರೆದ. ಇನ್ನೊಂದು ಪೊಟೆನ್ಷಿಯಲ್ ಎನರ್ಜಿ ಪಿ ಡಾಟ್ ಇ ಅಂತ ಬರ್ದೇನೆ, ಶಾರ್ಟ್ ಫಾರ್ಮಲ್ಲಿ ಬರೆದನು. ಸೊ ವಿಚ್ ಶುಡ್ ಬಿ ಈಕ್ವಲ್ ಟು ಇ ಕೈನೆಟಿಕ್ ಎನರ್ಜಿ. ವಾಟ್ ಇಸ್ ದ ಫಾರ್ಮುಲಾ ಫಾರ್ ದಿ ಕೈನೆಟಿಕ್ ಎನರ್ಜಿ? ಕೈನೆಟಿಕ್ ಎನರ್ಜಿಗೆ ಫಾರ್ಮುಲಾ ಹಾಫ್ ಎಮ್ ಇ ಸ್ಕ್ವೇರ್. ಹಾಗಾಗಿ ಇಲ್ಲಿ ಸ್ಪೀಡ್ ಎಷ್ಟು? ನಾವೀಗ ಅಟ್ ದ ಪಾಯಿಂಟ್ ಎ ಅಲ್ಲಿ ಬರೀತಾ ಇರೋದು, ಹಾಗಾಗಿ ಅಲ್ಲಿ ಇದು ಸ್ಪೀಡ್ ಹಾಕಬೇಕು. ಹಾಗಾಗಿ ಫಾರ್ಮುಲಾ ಹಾಫ್ ಇಂಟು ಎಮ್ ಇಂಟು ವಿ ಸ್ಕ್ವೇರ್. ವಿ ಸ್ಕ್ವೇರ್ ಇರುವಲ್ಲಿ ವಿ ನಾಟ್ ಸ್ಕ್ವೇರ್ ಅಂತ ಹಾಕ್ಲಿಕ್ಕೆ, ಹಾಗಾಗಿ ಹಾಫ್ ಇಂಟು ಎಮ್ ಇಂಟು ವಿ ನಾಟ್ ಸ್ಕ್ವೇರ್ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ. ನಾವೀಗ ಈ ಪಾಯಿಂಟಲ್ಲಿ ಎಷ್ಟು ಅಂತ ಹೇಳ್ತಾ ಇರೋದು ಪೊಟೆನ್ಷಿಯಲ್ ಎನರ್ಜಿ. ಬಟ್ ಅದು ನೋಡಿ, ಬಾಂಬ್ ಇಲ್ಲಿರುವಾಗ ಇದು ರೆಫರೆನ್ಸ್ ಪಾಯಿಂಟ್ ತಗೊಳ್ಳೋದು ನಾವು. ರೆಫರೆನ್ಸ್ ಪಾಯಿಂಟ್ ಇದು, ಮತ್ತೆ ಅದು ಬಾಂಬ್ ಮೇಲೆ ಹೋಗ್ತದೆ, ಇಲ್ಲಿಗೆ ಬರ್ತದೆ, ಹೀಗೆ ತಿರುಗ್ತಾ ಹೋದಾಗೆ ಬಾಂಬ್ ಹೀಗೆ ಇಲ್ಲಿ ಬಂದು ಮತ್ತೆ ಇಲ್ಲಿಗೆ ಬರ್ತದೆ. ಸೊ ಹಾಗಾಗಿ ನೀವು ಇದನ್ನು ರೆಫರೆನ್ಸ್ ಪಾಯಿಂಟ್ ಅಂತ ತಗೊಂಡ್ರೆ ಆವಾಗ ಈ ಪಾಯಿಂಟಲ್ಲಿ ಪೊಟೆನ್ಷಿಯಲ್ ಎನರ್ಜಿ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 0 ತಗೊಳ್ಳಿಕ್ಕೆ. ದರ್ ಇಸ್ ನೋ ಹೈಟ್, ಅಲ್ಲಿ ಹೈಟಿನ ಕಾನ್ಸೆಪ್ಟ್ ಬರುವುದಿಲ್ಲ. ನೋಡಿ ಇಲ್ಲಿಗೆ ಬರುವಾಗ ಅದಕ್ಕೆ ಪೊಟೆನ್ಷಿಯಲ್ ಎನರ್ಜಿ ಬರ್ತದೆ. ಯಾಕೆಂದರೆ ನೋಡಿ ಈ ಪಾಯಿಂಟಿಂದ ನೋಡಿ ಫಸ್ಟಿಗೆ ರೆಫರೆನ್ಸ್ ಲೆವೆಲ್ ಇಂದ ತಗೊಂಡ್ರೆ ಈ ಪಾಯಿಂಟಿಗೆ ಬರುವಾಗ ಇಷ್ಟು ಹೈಟ್ ಬರ್ತದಾಗ, ಇಷ್ಟು ಹೈಟ್ ಬರ್ತು. ದ್ಯಾಟ್ ಹೈಟ್ ಇಸ್ ನಥಿಂಗ್ ಬಟ್ ಎಲ್ ಆಗುದಾಗ. ಅದೇ ಬಾಂಬ್ ಇಲ್ಲಿಗೆ ಬರುವಾಗ ಹೈಟ್ ಆವಾಗ ಈ ಪಾಯಿಂಟಿಂದ ರೆಫರೆನ್ಸ್ ಆಗಿ ತಗೊಂಡ್ರೆ ಆವಾಗ ನಿಮಗೆ ಹೈಟ್ ಆಗೋದು ಇಲ್ಲಿಂದ ಇಲ್ಲಿಗೆ, ಆವಾಗ ಸಹ ಅಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಕಾನ್ಸೆಪ್ಟ್ ಬರೋದು. ನೀವೀಗ ಬರೀತಾ ಇರೋದಕ್ಕೆ ಇಲ್ಲಿ, ಹಾಗಾಗಿ ನಿಮಗೆ ಅಲ್ಲಿಗೆ ಬರೆಯುವಾಗ ಪೊಟೆನ್ಷಿಯಲ್ ಎನರ್ಜಿ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 0. ರೆಫರೆನ್ಸ್ ಪಾಯಿಂಟ್ ನಾವು ಇದನ್ನು ತಗೊಳ್ಳಿದ್ವಿ, ಎ ಪಾಯಿಂಟ್ ಏನು ರೆಫರೆನ್ಸ್ ಪಾಯಿಂಟ್ ಅಂತ ಟ್ರೀಟ್ ಮಾಡಲಿಕ್ಕೆ, ಹಾಗಾಗಿ ಸೊ ದ್ಯಾಟ್ ಶುಡ್ ಬಿ ಈಕ್ವಲ್ ಟು 0 ಅಂತ ತಗೊಳ್ಳಿಕ್ಕೆ. ಸೊ ದ್ಯಾರ್ಫಾರ್ ವಿ ಕ್ಯಾನ್ ರೈಟ್ ಇಟ್ ಆಸ್ ಟೋಟಲ್ ಎನರ್ಜಿ ದ್ಯಾಟ್ ಶುಡ್ ಬಿ ಈಕ್ವಲ್ ಟು ಹಾಫ್ ಇಂಟು ಎಮ್ ಇಂಟು ವಿ ನಾಟ್ ಸ್ಕ್ವೇರ್. So I will call this as equation number 1. So this is total energy at the point A. Similarly, we have tried that at the point C. ನಾನೀಗ ಸಿ ಅಲ್ಲಿ ಬರಿಬೇಕೀಗ. ವಾಟ್ ಈಸ್ ಟೋಟಲ್ ಎನರ್ಜಿ ಆಸ್ ವೆಲ್ ಆಸ್ ಈಗ ಇಲ್ಲಿಗೆ ಬರುವಾಗ, ಸಿಗೆ ಬರುವಾಗ ಅಲ್ಲಿ ಹೇಗಿರ್ತದೆ? ವೆನ್ ಎವರ್ ದ ಬಾಬ್ ರೀಚಸ್ ಟು ದ ಪಾಯಿಂಟ್ ಸಿ, ಸೇ ಮೆಟಾಲಿಕ್ ಬಾಬ್ ಇಸ್ ಹಿಯರ್ ನಾವು. ಇಲ್ಲಿಗೆ ಬಂತೀಗ, ಇದು ತಿರುಗ್ತಾ 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 ಹೀಗೆ ಹೋಗ್ತದೆ. ಸೊ ಅಲ್ಲಿಗೆ ಬರುವಾಗ ವಾಟ್ ಅಬೌಟ್ ದ ವೆಯ್ಟ್ ಆಫ್ ದಿ ಬಾಡಿ ವಿಚ್ ಈಸ್ ಆಲ್ವೇಸ್ ಆ್ಯಕ್ಟಿಂಗ್ ಡೌನ್ವರ್ಡ್. ಸೊ ದ್ಯಾರ್ಫೋರ್ ವೆಯ್ಟ್ ವಿಲ್ ಬಿ ಡೌನ್ವರ್ಡ್. ಈ ಪಾಯಿಂಟಲ್ಲಿ ಇದರದ್ದು ವೆಯ್ಟ್ ಡೌನ್ವರ್ಡ್. ನಿಮಗೆ ಸ್ಟ್ರಿಂಗ್ ಇದು ಹೀಗೆ ತಿರುಗ್ತಾ ಹೋಗುವಾಗ ಕೂಡ ಬಾಬಿನ ವೆಯ್ಟ್ ಯಾವಾಗಲೂ ಕೂಡ ಇಲ್ಲಿ ಸಹ ಡೌನ್ವರ್ಡ್, ಇಲ್ಲಿ ಸಹ ಡೌನ್ವರ್ಡ್, ಇಲ್ಲಿ ಸಹ ಡೌನ್ವರ್ಡ್. ಹಾಗಾಗಿ ಈ ಪಾಯಿಂಟಲ್ಲೂ ಕೂಡ ವೆಯ್ಟ್ ಈಸ್ ಆಲ್ವೇಸ್ ಆ್ಯಕ್ಟಿಂಗ್ ಡೌನ್ವರ್ಡ್. ಆ್ಯಂಡ್ ಮತ್ತೊಂದು ಪಾಯಿಂಟ್ ಹೇಳಿದೆವು, ಅಟ್ ದ ಪಾಯಿಂಟ್ ಸಿ ವೆನ್ ದ ಬಾಬ್ ರೀಚಸ್ ಟು ದ ಪಾಯಿಂಟ್ ಸಿ ದ ಸ್ಟ್ರಿಂಗ್ ಶುಡ್ ಬಿಕಮ್ ಸ್ಲ್ಯಾಕ್ ಅಂತ. ಸ್ಲ್ಯಾಕ್ ಅಂದರೆ ಎಂತ ಮೀನಿಂಗ್ ಆಗ ಹೇಳಿದ್ದು ನಾವು. ಸ್ಲ್ಯಾಕ್ ಆಗೋದಂದರೆ ದಟ್ ಮೀನ್ಸ್ ಅಟ್ ದ ಪಾಯಿಂಟ್ ಸಿ ದ ಟೆನ್ಷನ್ ಇನ್ ದ ಸ್ಟ್ರಿಂಗ್ ವಿಲ್ ಬಿ ಈಕ್ವಲ್ ಟು 0. ಸೊ ದ್ಯಾರ್ಫೋರ್ ಅಟ್ ದ ಪಾಯಿಂಟ್ ಸಿ ಇಲ್ಲಿ ಒಂದು ಬರಿಬೇಕಾದಂತ ಅಂದರೆ ಸ್ಟ್ರಿಂಗ್ ಬಿಕಮ್ಸ್ ಸ್ಲ್ಯಾಕ್. ಸ್ಟ್ರಿಂಗ್ ಬಿಕಮ್ಸ್ ಸ್ಲ್ಯಾಕ್. So tension in the string will be equal to 0. ಹಾಗಾಗಿ ಅಲ್ಲಿ ಟೆನ್ಷನ್ ಅಲ್ಲಿ 0 ತಗೊಳ್ಳಿಕ್ಕೆ, ವೆಯ್ಟ್ ಮಾತ್ರ ಅಲ್ಲಿ ಬರುವಾಗಾರೆ. ಹಾಗಾದ್ರೆ ಇಲ್ಲಿಗೆ ಬರುವಾಗ ಪಾಯಿಂಟ್ ಸಿಗೆ ಬಾಬ್ ರೀಚಸ್ ಆಗುವಾಗ, ವೆನ್ ಎವರ್ ದ ಬಾಬ್ ರೀಚಸ್ ಟು ದ ಪಾಯಿಂಟ್ ಸಿ there is only one force, only the weight. There is no tension because the string will become slack, isn't it? So therefore there is only one force, that is nothing but weight of the body. So that weight, so therefore we can write it as at the point C that weight will be equal to ಯಾವುದಕ್ಕೆ ಈಕ್ವಲೆಂಟ್ ಆಗಿರ್ತದೆ? ನಾವು ಈಗ ಇಲ್ಲಿ ಬರೆಯುವಾಗ ನೋಡಿ, at the point A ಅಲ್ಲಿ ಬರೆಯುವಾಗ TA minus mg equal this much ಅಂತ ಬರ್ತದೆ. ನಾವು ಅದೇ ಕಾನ್ಸೆಪ್ಟ್ ಇಲ್ಲಿಗೆ ಅಪ್ಲೈ ಮಾಡಬೇಕೀಗ. at the point C ಗೆ ಬರೆಯುವಾಗ ಟೆನ್ಷನ್ ಇಲ್ಲ, ಅಲ್ಲಿ ಟೆನ್ಷನ್ನ ಕಾನ್ಸೆಪ್ಟ್ ತಗೊಳ್ಳಿಕ್ಕಿಲ್ಲ, ಓನ್ಲಿ ವೆಯ್ಟ್ ಮಾತ್ರ ಬರುವಂಥದ್ದು. So therefore that weight will provide the necessary centripetal force. So now what is the centripetal force at the point C? ನಾವು ಈಗ ಸಿ ಅಲ್ಲಿ ಬರೀತಾ ಇರೋದು centripetal force ಇದು ಫಾರ್ಮುಲಾ mv square by r. ಹಾಗಾಗಿ m into v square
ಇಲ್ಲಿ ಸಿ ಅಲ್ಲಿ ಬರೀತಾ ಇರೋದು, ಹಾಗಾಗಿ ಎಮ್ ಇಂಟು ವಿ ಸಿ ಸ್ಕ್ವೇರ್ ಅಂತ ಹಾಕ್ಲಿಕ್ಕೆ ಬೈ ಆರ್. ಆರ್ ಅಂದರೆ ಯಾವ ಆರ್ ಹಾಕಬೇಕು? ರೇಡಿಯಸ್, ಇದರದ್ದು ರೇಡಿಯಸ್. ಹೀಗೆ ತಿರುಗ್ತಾ ಹೋಗುವಾಗ ಸರ್ಕ್ಯುಲರ್ ಪಾತ್ ರೇಡಿಯಸ್ ಇಸ್ ನಥಿಂಗ್ ಬಟ್ ಎಲ್, ಹಾಗಾಗಿ ಎಮ್ ವಿ ಸ್ಕ್ವೇರ್ ಬೈ ಎಲ್. ನೋಡಿ ಇಲ್ಲಿ ಬರೆದದ್ದು ಎಮ್ ಇಂಟು ವಿ ನಾಟ್ ಸ್ಕ್ವೇರ್ ಬೈ ಎಲ್, ಬಟ್ ಅಲ್ಲಿ ಟೆನ್ಷನ್ನ ಕಾನ್ಸೆಪ್ಟ್ ಇತ್ತು, ಇಲ್ಲಿ ಟೆನ್ಷನ್ನ ಕಾನ್ಸೆಪ್ಟ್ ಬರುವುದಿಲ್ಲ ಅಷ್ಟೇ. ಸೊ ಹಿಯರ್ ದ ಎಮ್ ಎಮ್ ಗೆಟ್ ಕ್ಯಾನ್ಸಲ್. ಸೊ ದ್ಯಾಫೋರ್ ಜಿ ಇಂಟು ಎಲ್ ದ್ಯಾಟ್ ಶುಡ್ ಬಿ ಈಕ್ವಲ್ ಟು ಹೇಗಾಗ್ತದೆ ಅಂದರೆ ವಿ ಸಿ ಸ್ಕ್ವೇರ್. ನಾನು ಎಲ್ಲ ನಿಲ್ಲಿದ್ದು. ಸೊ ದ್ಯಾಫೋರ್ ವಿ ಸಿ ದ್ಯಾಟ್ ಶುಡ್ ಬಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಜಿ ಇಂಟು ಎಲ್. So this is the formula. We have to remember this formula. Whenever the metallic bomb which is suspended by a string which completes a semicircular trajectory, ಇಲ್ಲಿಗೆ ರೀಚ್ ಆಗುವಾಗ ಪಾಯಿಂಟ್ ಸಿಗೆ ರೀಚ್ ಆಗುವಾಗ ಅದಕ್ಕೆ ಇರುವಂಥ ಸ್ಪೀಡ್ ನೋಡಲಿಕ್ಕೆ ಫಾರ್ಮುಲಾ ವಿ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಜಿ ಇಂಟು ಎಲ್. ಸೊ ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಈಕ್ವೇಷನ್. ನೌ ಆ್ಯಂಡ್ ಆಲ್ಸೋ ಅಟ್ ದ ಪಾಯಿಂಟ್ ಸಿ ವಾಟ್ ಈಸ್ ಎನರ್ಜಿ? ನಾವೀಗ ಎನರ್ಜಿ ಕಾನ್ಸೆಪ್ಟ್, ಯಾಕಂದ್ರೆ ನಾವು ಇಲ್ಲಿ ಸಹ ಮತ್ತೆ ಬರ್ತದೆ ಎನರ್ಜಿ ಕಾನ್ಸೆಪ್ಟ್, ಹಾಗಾಗಿ ಟೋಟಲ್ ಮೆಕ್ಯಾನಿಕಲ್ ಎನರ್ಜಿ, ಟೋಟಲ್ ಎನರ್ಜಿ ಇ ದ್ಯಾಟ್ ಶುಡ್ ಬಿ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ, which implies total energy that should be equal to, what is the formula for the kinetic energy? Kinetic energy half m square, but ಅಲ್ಲಿ ಸ್ಪೀಡ್ ಇಲ್ಲಿ ಉಂಟು ಸ್ಪೀಡ್, ಹಾಗಾಗಿ ನೀವು ಬರೀವಾಗ ಹಾಫ್ ಇಂಟು ಎಮ್ ಇಂಟು ವಿ ಸಿ ಸ್ಕ್ವೇರ್ ಅದು ಪ್ಲಸ್ ವಾಟ್ ಈಸ್ ದ ಪೊಟೆನ್ಷಿಯಲ್ ಎನರ್ಜಿ? ಪೊಟೆನ್ಷಿಯಲ್ ಎನರ್ಜಿಗೆ ಫಾರ್ಮುಲಾ ಎಮ್ ಜಿ ಎಚ್. ಎಚ್ ಅಂದರೆ ನಾವು ಹೈಟ್ ಹೇಳೋದು. ಹೈಟ್ ಎಲ್ಲಿಂದ ಹೇಳಲಿಕ್ಕೆ? ನಾವು ರೆಫರೆನ್ಸ್ ಪಾಯಿಂಟ್ ಇದನ್ನು ತಗೊಂಡದ್ದು ಇದನ್ನು ರೆಫರೆನ್ಸ್ ಪಾಯಿಂಟ್, ಹಾಗಾಗಿ ರೆಫರೆನ್ಸ್ ಪಾಯಿಂಟ್ ಇದು ತಗೊಳ್ಳುವಾಗ ಇಲ್ಲಿಗೆ ರೀಚ್ ಆಗುವಾಗ ಎಷ್ಟು ಹೈಟ್ ಉಂಟು? ಇದು ಎಲ್ ಮತ್ತು ಇದೊಂದು ಎಲ್, ಹಾಗಾಗಿ ಫುಲ್ ಹೈಟ್ ಬರುವಂಥದ್ದು 2L, ಇಸ್ಂಟ್ ಇಟ್? ಹಾಗಾಗಿ ನೀವು ಫಾರ್ಮುಲಾ ಹಾಕುವಾಗ ಎಮ್ ಜಿ ಎಚ್ ಇರುವಲ್ಲಿ 2L ಅಂತ ಹಾಕ್ಲಿಕ್ಕೆ, ಹೀಗೆ ಹಾಕ್ಲಿಕ್ಕೆ. ಅಲ್ಲಿ 2L ಯಾಕೆ ಬಂದದ್ದು ಅಂತ ಕ್ಲಿಯರ್ ಇರಬೇಕು, ಯಾಕಂದರೆ ರೆಫರೆನ್ಸ್ ಪಾಯಿಂಟ್ ನಾವು ಇದನ್ನು ಈ ಫಸ್ಟಿಗೆ ಬಾಬ್ ಇಲ್ಲಿದ್ದದ್ದು ಇಲ್ಲಿ, ಹಾಗಾಗಿ ನಾವು ಈ ಪಾಯಿಂಟನ್ನು ರೆಫರೆನ್ಸ್ ಆಗಿ ತಗೊಂಡ್ರೆ ಎ ಅನ್ನು. ಸೊ ಎ ಇಂದ ಎಷ್ಟು ಹೈಟಲ್ಲಿ ಉಂಟದು? ಅದು ಇಲ್ಲಿಂದ ಇಲ್ಲಿಗೆ ಎಲ್ ಪ್ಲಸ್ ಇಲ್ಲಿಂದ ಇಲ್ಲಿಗೆ ಎಲ್, ಹಾಗಾಗಿ 2L ಅಂತ ಬರ್ತದೆ ನಾವು. ಸೊ ದಿಸ್ ಈಸ್ ಅ ಟೋಟಲ್ ಎನರ್ಜಿ ಅಟ್ ದ ಪಾಯಿಂಟ್ ಸಿ. ನೌ ಸೊ ಐ ವಿಲ್ ಕಾಲ್ ದಿಸ್ ಆಸ್ ಇಕ್ವೇಷನ್ ನಂಬರ್ ದಟ್ ವಿಲ್ ಬಿ 2. ನಾನು 2 ಅಂತ ತಗೊಳ್ತೇನೆ. Now, in this case, say this is a total energy. Now, by solving this equation, then you can now solve ಮಾಡಿಕೊಂಡು ಹೊರಟ್ರೆ, which implies E is equal to half into m into Vc. Vc ಸ್ಕ್ವೇರ್ ಇಲ್ಲಿ ಉಂಟು ವ್ಯಾಲ್ಯೂ, ನೀವು ಇದಕ್ಕೆ ಹಾಕಿಕೊಂಡು ಹೋದ್ರೆ ಆವಾಗ ಇದು ಹೇಗಾಗ್ತದೆ ಅಂದರೆ ಸ್ಕ್ವೇರ್ ರೂಟ್ ಆಫ್ ಜಿ ಇಂಟು ಎಲ್ ಅದರ ಹೋಲ್ ಸ್ಕ್ವೇರ್ ಆಯಿತು ಪ್ಲಸ್ ಎಮ್ ಜಿ ಇಂಟು 2L, ಹೀಗೆ ಒಂದು ಇಕ್ವೇಷನ್. ಆವಾಗ ಸಾಲ್ವ್ ಮಾಡುವಾಗ ಇ ದಟ್ ಶುಡ್ ಬಿ ಈಕ್ವಲ್ ಟು ಹಾಫ್ ಇಂಟು ಎಮ್ ಇಂಟು ಜಿ ಎಲ್. ರೂಟ್ ಟರ್ಮ್ ಇದು ಸ್ಕ್ವೇರ್ ಮಾಡುವಾಗ ರೂಟ್ 2 ಸ್ಕ್ವೇರ್ ಮಾಡಿದರೆ 2A ಬರೋದು, ರೂಟ್ ಜಿ ಎಲ್ ಹೋಲ್ ಸ್ಕ್ವೇರ್ ಮಾಡಿದರೆ ಜಿ ಎಲ್ ಬರೋದು. ಸೊ ಅದು ಪ್ಲಸ್ ಎಮ್ ಇಂಟು ಜಿ ಇಂಟು 2L. ಸೊ ದಿಸ್ ಕ್ಯಾನ್ ರಿಟರ್ನ್ ಎಸ್ ಇ ದಟ್ ಶುಡ್ ಬಿ ಈಕ್ವಲ್ ಟು ಹಾಫ್ ಎಮ್ ಜಿ ಎಲ್ ಅದು ಪ್ಲಸ್ 2mgl. ಎಮ್ ಜಿ ಎಲ್ ಎರಡು ಕಡೆ ಕೂಡ ಉಂಟು, ಇಲ್ಲಿ ಹಾಫ್ ಇಲ್ಲಿ 2, ಹಾಗಾಗಿ mgl ಕ್ಯಾನ್ ಬಿ ಟೇಕನ್ ಔಟ್ ಸೈಡ್. ಸೊ ದರ್ಫೋರ್ ವಿ ಕ್ಯಾನ್ ರೈಟ್ ಇಟ್ ಆಸ್, ಅವಾಗ ಇದನ್ನು ಹೇಗೆ ಬರೀತಾ ಹೋಗ್ಬೋದು ಅಂದರೆ ದಿಸ್ ಇಕ್ವೇಷನ್ ಕ್ಯಾನ್ ಬಿ ರಿಟನ್ ಆಸ್ ಇ ದಟ್ ಶುಡ್ ಬಿ ಈಕ್ವಲ್ ಟು mgl ಕ್ಯಾನ್ ಬಿ ಟೇಕನ್ ಔಟ್ ಸೈಡ್ 2 ಪ್ಲಸ್ ಹಾಫ್, 2 ಪ್ಲಸ್ ಹಾಫ್ ಎರಡೂವರೆ ಆಗೋದು, ಎರಡೂವರೆ ಕ್ಯಾನ್ ಬಿ ರಿಟನ್ ಆಸ್ 5/2. ಸೊ ದರ್ಫೋರ್ 5/2 mgl that should be equal to E. So here the total mechanical energy at the point C that should be equal to E is equal to 5/2 mgl. ನೋಡಿ ಅಲ್ಲಿ ಬಂದದಾಗ ಟೋಟಲ್ ಮೆಕ್ಯಾನಿಕಲ್ ಎನರ್ಜಿ E is equal to half m into V naught square. ಇಲ್ಲಿ ನಮಗೆ ಬರ್ತಾ ಇರೋದು ಈಗ E equal to 5/2 mgl. This is the total mechanical energy at the point C. Now similarly we have tried the total energy at the point B also. What is the total energy at the point B? At B ಅಲ್ಲಿ ಬರಿದ್ದಾರೆ total energy that should be equal to E is equal to kinetic energy plus potential energy. That should be equal to E. What is the kinetic energy at the point B? Half m square. Just mathematics ಇದು, half into m into v square vb square plus potential energy. What is the potential energy? Potential energy ಅಂತ ಬರುವಾಗ ನಿಮಗೆ ನೋಡಿ ಈ ಪಾಯಿಂಟ್ ಅನ್ನು ನೋಡ್ತಾ ಇರೋದು, ಹಾಗಾಗಿ ನೀವು ಈ ಪಾಯಿಂಟನ್ನು ನೋಡುವಾಗ ನೋಡಿ ಇಷ್ಟು ಹೈಟ್ ಬರ್ತದಾಗ, ಇಷ್ಟು ಹೈಟ್, ದಿಸ್ ಹೈಟ್ ಈಸ್ ನಥಿಂಗ್ ಬಟ್ ಎಲ್. ಸೊ ದೇರ್ಫೋರ್ ಫಾರ್ಮುಲಾ ಎಮ್ ಜಿ ಎಚ್ ಇರುವಲ್ಲಿ ಎಮ್ ಇಂಟು ಜಿ ಇಂಟು ಎಲ್, ಅಲ್ಲಿ ಎಲ್ ಅಂತ ಹಾಕ್ಲಿಕ್ಕೆ. ಸೊ ದೇರ್ಫೋರ್ ಇದನ್ನೀಗ ನಾವು ಸಾಲ್ವ್ ಮಾಡಿಕೊಂಡು ಹೋಗ್ಬೇಕು ಈಗ.
that should be equal to, say this is our total energy at the point B. So I will call this as equation number, say this is equation number 2 and this is equation number 3. So this is also a total energy, this is also a total energy, this one is also a total energy, all are the total energy. Now just by comparing equation number 2 and 3, comparing equation number 2 and 3, from equation number 2 and 3, 2 ಮತ್ತು 3 ಎರಡನ್ನು ಕಂಪೇರ್ ಮಾಡಿಕೊಂಡು ಹೋಗಿ, ಅಂದರೆ ಇದನ್ನು ಮತ್ತು ಇದನ್ನು, ಇದು ಲೆಫ್ಟ್ ಸೈಡ್ ಬೋತ್ ಆರ್ ಸೇಮ್, ಸೊ ರೈಟ್ ಸೈಡ್ ಶುಡ್ ಬಿ ಸೇಮ್, ಸೊ therefore we can write this. ಆವಾಗ ಇದನ್ನು ಹೇಗೆ ಬರೀತಾ ಹೋಗ್ಬೋದು, ಜಸ್ಟ್ ಮ್ಯಾಥಮೆಟಿಕ್ಸ್ ಎಷ್ಟೊಮ್ಮೆ ಅಬ್ಸರ್ವ್ ಮಾಡ್ತಾ ಹೋಗಿ, 5/2 mgl m into g into l, that should be equal to this term, half into m into vb square plus mgl. Now taking this mgl to the left side, so therefore 5/2 mgl m into g into l adu minus m into g into l, that should be equal to half into m into vb square. So taking mgl outside here, mgl can be taken outside, taking mgl has outside, so therefore m into g into l, that should be equal into 5/2 minus 1, that should be equal to half m into vb square. So that should be equal to m into g into l, 5/2 minus 1 is nothing but how much, 3/2, isn't it? So therefore 3/2, that should be equal to half of m into vb square. So here the 2 get cancel again, 2 cancel ಆಗ್ತದೆ, m cancel ಆಗ್ತದಾಗ ಆವಾಗ ನಿಮಗೆ ಸಿಗುವಂಥದ್ದು vb square is equal to 3gl, or vb ಗೆ ಬರೀಬೇಕು ಅಂತಾರೆ vb value. So this written is like this, 3gl is equal to vb square, or vb equal to square root of 3gl. So this is a velocity of a metallic bomb when it reaches to the point B. Just observe ಮಾಡ್ತಾ ಹೋಗಿ, velocity at the point A ಅದು ಗೊತ್ತುಂಟು v0, velocity at the point B, B ಗೆ ಬರುವಾಗ ಅದಕ್ಕೆ ಇರುವಂಥ velocity vb, that should be equal to square root of 3gl, and velocity of the metallic bomb when it reaches to the point C, that will be equal to vc is equal to square root of gl. So we can find out the velocity at any point, ನಮಗೆ ಯಾವುದೇ ಪಾಯಿಂಟಲ್ಲಿ, ಈಗ ಇಲ್ಲಿ ಸಹ ಆಗ್ಬೋದು ಅಥವಾ ಇಲ್ಲಿ ಸಹ ಆಗ್ಬೋದು. ಸೊ ಆ ವೆಲಾಸಿಟಿ ಫೈಂಡ್ ಔಟ್ ಮಾಡಿದ ಮೆಥಡ್ ಯಾವುದರಲ್ಲಿ ಅಂದರೆ, ಯಾವ ಬೇಸಿಸಲ್ಲಿ ಅಂದರೆ, ಬೈ ಯೂಸಿಂಗ್ ದ ಕಾನ್ಸೆಪ್ಟ್ ಆಫ್ ದಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಸೊ therefore law of conservation of energy states that energy is neither be created nor be destroyed, but can only be transferred from one point to another point. ಸೊ ಸಿಂಪಲ್ ಡಿರೈವೇಷನ್ ಇದು, ಸ್ವಲ್ಪ ಮ್ಯಾಥಮೆಟಿಕ್ಸ್ ಸ್ವಲ್ಪ ಜಾಸ್ತಿ ಉಂಟು, ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಹೇಗೆ ಸಾಲ್ವ್ ಮಾಡ್ತಾ ಹೋಗೋದು ಅಂತ ನೋಡಿ. ಎಲ್ಲ ಟರ್ಮ್ಸ್ ಎಕ್ಸ್ಪ್ಲನೇಷನ್ ನೀವು ನೋಟ್ಸಲ್ಲಿ ಒಟ್ಟೊಟ್ಟಿಗೆ ಬರಿತಾ ಹೋಗಬೇಕು, ರೆಗ್ಯುಲರ್ ಮಾಡ್ತಾ ಆಗ್ತಾ ಹೋಗಿದಾಗೆ, ಮತ್ತು ಫಾರ್ಮುಲಲ್ಲಿ ಇಷ್ಟ ಒಟ್ಟೊಟ್ಟಿಗೆ ಮಾಡ್ತಾ ಹೋಗಿ, ಯಾಕಂದರೆ ನಮಗೆ ಇನ್ನು ನೆಕ್ಸ್ಟ್ ಪ್ರಾಬ್ಲಮ್ಗಳನ್ನೆಲ್ಲ ಸಾಲ್ವ್ ಮಾಡಲಿಕ್ಕೆ ಉಂಟು, ಆವಾಗ ನಿಮಗೆ ಫಾರ್ಮುಲಾ ಲಿಸ್ಟ್ಗಳು ಬೇಕಾಗ್ತದೆ. ಜಸ್ಟ್ ಒಮ್ಮೆ ಇದನ್ನು ಮೇಲೆ ಹೇಳ್ತಾ ಹೋಗ್ತೇನೆ ನೋಡಿಕೊಳ್ಳಿ. ಸೊ ಹಿಯರ್ ದ ಒಂದು ವೆಲಾಸಿಟಿ ಇಲ್ಲಿ ಸ್ಟಾರ್ಟಿಂಗ್ ಕೊಟ್ಟಿದ್ದೇವೆ ನಾವು, ಇಲ್ಲಿಗೆ ಬರುವಾಗ ಸ್ವಲ್ಪ ಸ್ಪೀಡ್ ಕಡಿಮೆ ಆಗ್ತದೆ, ಇಲ್ಲಿಗೆ ಬರುವಾಗ ಸ್ಪೀಡ್ ಮಿನಿಮಮ್ ಇರ್ತದೆ, ಸೊ ದ್ಯಾಟ್ ದ ಸ್ಟ್ರಿಂಗ್ ವಿಲ್ ಬಿಕಮ್ ಸ್ಲ್ಯಾಕ್. ಸೊ ನಾವು ಆ ಕಂಡೀಷನ್ ಅಪ್ಲೈ ಮಾಡಿಕೊಂಡು ನಾವೀಗ ಈ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿಯ ಕೇಸನ್ನು ನಾವು ಡಿರೈವೇಷನ್ ಮಾಡ್ತಾ ಹೋಗೋದು. So 3 terms explanation, v0 is the velocity of the bob at the point A, vb is the velocity of the metallic bob at the point B, and vc is the velocity of a metallic bob at the point C. So we are writing the energy, total energy at the point A, kinetic energy plus potential energy. In this case the potential energy value will be 0, only in the kinetic energy, so we obtain this equation. And also at the point C the string will become slack, so that the tension in the string will be 0. So therefore we can write it as like this, only weight which is acting downward, and that weight will provide the necessary centripetal force. Centripetal force is the formula ನೆನಪಿಟ್ಕೊಳ್ಬೇಕು, mv²/r, ಆ ಫಾರ್ಮುಲಾ ರೆಫರೆನ್ಸ್ ಫಾರ್ಮುಲಾ ಅದನ್ನು ನಾವು ಇಲ್ಲಿ ಅಪ್ಲೈ ಮಾಡಿದ್ವಿ, ಆವಾಗ ಈ ಫಾರ್ಮುಲಾ ಬಂತು. And also we are writing the total energy at the point C, kinetic energy plus potential energy. So ಇಲ್ಲಿ mg into 2l ಆದದ್ದು ಹೇಗೆ ಗೊತ್ತಿರಬೇಕು, ಇಲ್ಲಿ 2l ಬಂದದ್ದು ಕಾನ್ಸೆಪ್ಟ್ ಯಾಕೆಂದರೆ, ನಿಮಗೆ ಇದನ್ನು ರೆಫರೆನ್ಸ್ ಪಾಯಿಂಟ್ ಅಂತ ತಗೊಂಡ್ರೆ ಆವಾಗ ಇದು ಹೈಟ್, ಇಲ್ಲಿಂದ ಇಲ್ಲಿಗೆ ಹೈಟ್ ಎಲ್ ಆಗ್ತದೆ, ಅದು ಪ್ಲಸ್ ಇಲ್ಲಿಂದ ಇಲ್ಲಿಗೆ ಹೈಟ್ ಎಲ್, ಆಗ 2l ಅಂತ ಆಗೋದು. mg h ಇರುವಲ್ಲಿ 2l ಅಂತ ಹಾಕಿದರೆ, just by solving this equation and substituting the value of vc, so we obtain the formula E is equal to 5/2 mgl.
Similarly, we have tried the formula for the total energy at the point B. So in this case, the kinetic energy plus the potential energy, ಎರಡು ಎನರ್ಜಿಯನ್ನು ಕೂಡ ಆ್ಯಡ್ ಮಾಡ್ತಾ ಹೋಗಲಿಕ್ಕೆ. ಸೊ ಮತ್ತು ಈ ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡಿಕೊಂಡು ಹೊರಡುವಾಗ we get the required equation that is given by formula VB, that should be equal to square root of 3GL. ನೋಡಿಕೊಳ್ಳಿ, ಜಸ್ಟ್ ಒಮ್ಮೆ ಅಬ್ಸರ್ವ್ ಮಾಡ್ತಾ ಹೋಗಿ, ಇಲ್ಲಿ ವೆಲಾಸಿಟಿ ಉಂಟು, ಇಲ್ಲಿಗೆ ಬರುವಾಗ ಸ್ಕ್ವೇರ್ ರೂಟ್ ಆಫ್ 3GL ಆಯಿತು, ಇಲ್ಲಿಗೆ ಬರುವಾಗ ಸ್ಕ್ವೇರ್ ರೂಟ್ ಆಫ್ GL ಅಂತ ಆಯಿತು ವೆಲಾಸಿಟಿ ವ್ಯಾಲ್ಯೂ ನೋಡುವಾಗ. ಸೊ ಹಿಯರ್ ದ ಸ್ಕ್ವೇರ್ ರೂಟ್, ಇಲ್ಲಿ ಹಿಯರ್ ವಿ ನಾಟ್, ಹಿಯರ್ ಸ್ಕ್ವೇರ್ ರೂಟ್ ಆಫ್ 3GL and here the velocity will be root of GL. So this is the illustration of law of conservation of energy in case of a metallic bomb which is suspended by a string which completes the semicircular trajectory. Hope you understood this derivation. Thank you.